ಪಲ್ಲವಿ ನಿನ್ನನ್ನ ಕೇಳ್ತಾ ಇರೋದು. ಅಣ್ಣ ನನ್ಗೇನು, ನಾನು ತುಂಬಾ ಚೆನ್ನಾಗಿದ್ದೀನಿ. ಹಾ, ಬೇರೆ ಏನು ತೊಂದರೆ ಇಲ್ಲ ತಾನೆ? ನಿನ್ನಂತ ಅಣ್ಣ ಇರ್ಬೇಕಾದ್ರೆ ನನ್ಗೇನ್ ತೊಂದರೆ ಇರುತ್ತೆ? ಒಂದ್ ನಿಮಿಷ ಕಾರ್ ನಿಲ್ಸು. ಮೇಡಮ್, ಇನ್ನು ಟೈಮ್ 6 ಗಂಟೆ ಆಗಿಲ್ಲ, ಅವ್ರ ಡ್ಯೂಟಿ ಮುಗುದಿಲ್ಲ ಅಂತದ್ರಲ್ಲಿ ಸಡನ್ ಆಗಿ ಗಾಡಿ ನಿಲ್ಸು ಅಂತ ಹೇಳ್ತಿದ್ದೀರಾ? ಮೇಡಮ್, ನಂಗೂ ಡ್ರೈವಿಂಗ್ ಬರಲ್ಲ, ಮತ್ತೆ ಇವ್ರನ್ನ ರಿಕ್ವೆಸ್ಟ್ ಮಾಡಕ್ಕೆ ನನ್ನ ಕೈಲಿ ಸಾಧ್ಯನೇ ಇಲ್ಲ ಮೇಡಮ್. ಇನ್ನೊಂದ್ಸಲ ಯೋಚನೆ ಮಾಡಿ. ನಾನ್ ಕಾರ್ ನಿಲ್ಸು ಅಂತ ಹೇಳಿದ್ದು ಎಳ್ನೀರ್ ಕುಡಿಯೋದಕ್ಕೆ. ಎಳ್ನೀರ್ ತಗೋಬೋಗು. ಓ ಅದ್ಕ ಸಾರಿ ಮೇಡಮ್. ರಾಘು ಸರ್, ಮೇಡಮ್ ಮೂಡ್ನೇ ಪ್ರಿಡಿಕ್ಟ್ ಮಾಡಕ್ ಆಗ್ತಿಲ್ಲ. ರಾಯ್, ಇಲ್ಲಿ ನೋಡಿ ಎಳ್ನೀರಂಗಡಿ. ಸರ್, ಎಳ್ನೀರ್ ಅಂಗಡಿ ನೋಡಿನೇ ಮೇಡಮ್ ಗಾಡಿ ನಿಲ್ಸಕ್ ಹೇಳಿದ್ದು. ಇದು ಸಾಮಾನ್ಯವಾಗಿರೋ ಎಳ್ನೀರಂಗಡಿ ಅಲ್ಲ ರಾಯ್. ಎಲ್ಲ ಎಳ್ನೀರ್ ಅಂಗಡಿ ಒಂದೇ ಅಲ್ವಾ ಸರ್? ಇವ್ರೇನ್ ತೆಂಗಿನ ಮರದಲ್ಲಿ ಬಿಟ್ಟಿರೋ ಎಳ್ನೀರನ್ನ ಬಿಟ್ಟು ಬೇರೆ ಮರದಲ್ಲಿ ಬಿಟ್ಟಿರೋ ಎಳ್ನೀರನ್ನ ತಗೊಂಡ್ ಬಂದು ಮಾರ್ತಾ ಇದಾರಾ? ಅದಾಗಲ್ಲ ರಾಯ್, ಇದು ನಮ್ಮ ಹಳೇ ಸ್ಪಾಟ್. ಮೊದ್ಲು ಮೇಡಮೇ ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ದು. ಏನ್ ಆಶ್ಚರ್ಯ ಸರ್, ಮೇಡಮ್ ಹಳೆ ನೆನಪುಗಳನ್ನ ಮರ್ತಿರ್ಬೋದು, ಆದ್ರೆ ಹಳೆ ಸ್ಪಾಟ್ ಮರ್ತಿಲ್ಲ ನೋಡಿ. ಹೌದು, ಅಂತದ್ದೇನಾಗಿತ್ತು ಸರ್ ಇಲ್ಲಿ? ಅದೇನಂದ್ರೆ ರಾಯ್, ನಾವು ಮುಂಚೆ ಇಲ್ಲಿಗೆ ಬರ್ತಾ ಇದ್ವಿ. ಅಣ್ಣ, 2 ಎಳ್ನೀರು. ಎರಡಾ ಕೊಟ್ಟೆ. ಅಣ್ಣ, ಒಂದ್ ಹೆಲ್ಪ್ ಆಗ್ಬೇಕಿತ್ತು. ಹೆಲ್ಪ ಹೇಳಿ ಮೇಡಮ್. ನಿಮ್ಗೆ ನೀರ್ ಜಾಸ್ತಿ ಇರೋದ್ ಬೇಕಾ ಇಲ್ಲ ಗಂಜಿ ಇರೋದ್ ಬೇಕಾ? ಅಣ್ಣ, ನೀವು ಜಾಸ್ತಿ ನೀರಿರೋದೇ ಹೊಡೀರಿ, ಆದ್ರೆ ಈಗ ನಂಗೆ ಹೆಲ್ಪ್ ಆಗ್ಬೇಕಾಗಿರೋದೇ ಬೇರೆ. ಬೇರೆನಾ? ಅಭಿಮಾನಿಗಳೇ ದೇವ್ರು ಅಂದ್ರು ಅಣ್ಣವರು, ಗ್ರಾಹಕರೇ ದೇವ್ರು ಅಂದ್ರು ನಮ್ಮಂಥವ್ರು. ಅದೇನ್ ಮಾಡ್ಬೇಕು ಹೇಳಿ ಮೇಡಮ್. ಇಷ್ಟೇ ತಾನೇ? ಓಕೆ ಬಿಡಿ ಮೇಡಮ್, ನಾನ್ ಮಾಡ್ತೀನಿ. ನೀವ್ ಕೇಳೋದ್ ಹೆಚ್ಚ, ನಾನ್ ಮಾಡೋದ್ ಹೆಚ್ಚ. ಅಣ್ಣ ಆಯ್ತಾ? ಆಯ್ತು ಸರ್, ಆಗೋಯ್ತು ಸರ್. ತಳಿ ಸರ್. ಇನ್ನೊಂದು ಕುಡಿ. ಯಜಮಾನ್ರೆ, ಒಂದು ಎಳ್ನೀರ್ಗೆ 2 ಸ್ಟ್ರಾ ಹಾಕೊಂಡು ಇಬ್ರು ಒಟ್ಟಿಗೆ ಕುಡೀರಿ ಅಂತ ಅವರೇ ಕೊಟ್ಟಿರೋದು. ನಾನೇನ್ ಹೇಳಿಲ್ಲಪ್ಪ. ನೋಡಿ ಮೇಡಮ್, ಇದೇ ಕಿತಾಪತಿ ಬೇಡ ಅಂತ ಹೇಳೋದು. ಕಿತಾಪತಿನೂ ಅಲ್ಲ, ಸೀತಾಪತಿನೂ ಅಲ್ಲ, ಪತಿ ಪತ್ನಿಯರಿಗೆ ಅಂತ ಅವರೇ ಕೊಟ್ಟಿರೋದು. ನೀವೇ ಹೇಳಿರಣ್ಣ ಯಾಕೆ ಕೊಟ್ಟಿದ್ದೀರಾ ಅಂತ. ಅದೇನಿಲ್ಲ ಮೇಡಮ್, ನಮ್ಮ ಅಂಗಡಿ ಕಪ್ಪಲ್ ಸ್ಪಾಟ್ ಅಂತಾನೆ ಫೇಮಸ್. ಸಾಮಾನ್ಯವಾಗಿ ಇಲ್ಲಿ ಬರೋ ಕಪ್ಪಲ್ಸ್ ಎಲ್ಲ ಹಿಂಗೆ ಮೇಡಮ್ ಎಳ್ನೀರು ಕುಡಿಯೋದು. ನೀವು ಹಂಗೆ ಕುಡೀರಿ, ಮಜವಾಗಿರುತ್ತೆ. ವಾವ್, ಸೂಪರ್ ಅಣ್ಣ. ಯಜಮಾನ್ರೆ, ಬನ್ನಿ ನಾವು ಹಾಗೆ ಕುಡಿಯೋಣ. ನೋಡಿ ಮೇಡಮ್, ಸುಮ್ನೆ ಇರಿಟೇಟ್ ಮಾಡ್ಬಿಡಿ. ನಾನು ಬೇರೆ ಇಸ್ಕೊಂತೀನಿ, ನೀವೇ ಕುಡೀರಿ, ನಂಗೆ ಎಳ್ನೀರೇ ಬೇಡ. ಅಲ್ಲ ಸರ್, ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅಂತ ಗಾದೆನೇ ಇಲ್ವಾ ಸರ್? ಅದು ಹಂಗೆ ಇದ್ರೇನೆ ಚಂದ ಸರ್. ಹಿಂಗ್ ಬೀದಿಲೆಲ್ಲ ಕೋಪ ಮಾಡ್ಕೊಂಡ್ರೆ ನೋಡಕ್ ಚೆನ್ನಾಗಿರಲ್ಲ ಸರ್. ಏನು, ನಾವಿಬ್ರು ಜಗಳಾಡಿದೀವಿ ಅಂತ ನಿಮ್ಮ ಹತ್ರ ಹೇಳಕ್ ಬಂದಿದ್ವಾ? ಓಹ್, ನಿಮ್ ಹೆಂಗಸರ್ಗೆ ತವ್ರ ಮನೆಗ್ ಬಿಡ ಕರ್ಕೊಂಡು ಹೋಗ್ತಾ ಇದ್ದೀರಾ? ಕಳ್ಸ್ಕೊಡೋದಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ ಮೇಡಮ್ ನಿಮ್ ಯಜಮಾನ್ರಿಗೆ. ಅಣ್ಣ, ಸುಮ್ನೆ ಇರ್ತೀರಾ? ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊತೀರಾ? ಬಿಡಿ ಸರ್, ಎಲ್ಲಾ ಗಂಡಸರು ಬಾಧೆನೋ ಅದೇ ಅಲ್ವೇ? ಅಣ್ಣ, ಎಷ್ಟಣ್ಣ ಮಾತಾಡ್ತೀರಾ? ಸುಮ್ನೆ ನಿಂತ್ಕೊಳ್ಳಿ. ನಮ್ಮ ಬಂಡವಾಳನೇ ಮಾತಲ್ವಾ ಸರ್? ಬಾಯಿ ಒಂದಿದ್ರೆ ಬರಡು ಭೂಮಿಲಿ ಬದುಕೋದಂತೆ ಸಾರ್. ಅಣ್ಣ, ಸೂಪರ್ ಆಗಿ ಹೇಳಿದ್ರಿ. ಇಂತ ಒಳ್ಳೆ ಮಾತು ಹೇಳಿದಕ್ಕೆ ಥ್ಯಾಂಕ್ ಯು ಅಣ್ಣ. ಯಜಮಾನ್ರೆ, ಮಾತಿಂದನೂ ಪ್ರೀತಿ ಕೊಡ್ಬೋದು, ಎಳ್ನೀರ್ ಕುಡಿತಾನು ಪ್ರೀತಿ ಕೊಡ್ಬೋದು. ದಯವಿಟ್ಟು ನನ್ನ ಪಾಡಿಗೆ ಬಿಟ್ಬಿಡ್ತೀರಾ? ಯಜಮಾನ್ರೆ, ಈಗೇನ್ ಕುಡಿತೀರಾ ಅಥವಾ ನಾನು ರೋಡಲ್ಲೇ ರಂಪಾಟ ಮಾಡ್ಲಾ? ರೀ, ಕುಡಿಯಲ್ಲ ರೀ, ನೀವೇನಾದ್ರೂ ಮಾಡ್ಕೊಳ್ಳಿ. ಫೈನಲ್ ಆಗಿ ಕೇಳ್ತಿದೀನಿ, ಇದೇ ನಿಮ್ ಕೊನೆ ಮಾತಾ? ಸರಿ ಆಯ್ತು ಬಿಡಿ, ಕುಡಿತೀನಿ, ಇರಿಟೇಟ್ ಮಾಡ್ಬಿಡಿ. ಈ ಕೆಲ್ಸ ಮೊದ್ಲೇ ಮಾಡಿದಿದ್ರೆ ಟೈಮೇ ವೇಸ್ಟ್ ಆಗ್ತಿರ್ಲಿಲ್ಲ. ಬನ್ನಿ ಕುಡಿಯ. ಎಲ್ಲ ನನ್ ಕರ್ಮ. ಏನೇ ಎಲ್ಲ ಕೇಳಿಸ್ಕೊಂಡ್ಬಿಟ್ಯಾ? ಆದ್ರೆ ನಿನ್ನಿಂದ ಏನ್ ಮಾಡಕ್ಕಾಗುತ್ತೆ? ಸಾಕು ಅನಿತಾ,
ಇದನ್ನ ಇಲ್ಲಿಗೆ ನಿಲ್ಸ್ಬಿಡು. ನಮ್ಮ ಅಣ್ಣನ ಲೈಫಲ್ಲಿ ಆಟ ಆಡ್ಬೇಡ. ಯಾಕೆ ಇಷ್ಟು ಬೇಗ ಸೋಲು ಒಪ್ಕೊಬಿಟ್ಯಾ? ನಿಮ್ಮ ಅಣ್ಣ ನೋಡಿದ್ರೆ ಇಲಿ ತರ ಇದ್ದವನು ಹುಲಿ ತರ ಆಗಿದ್ದಾನೆ. ನೀನು ಹಾಗಿದ್ದವಳು ಹೀಗಾಗಿದ್ಯಾ? ನೋಡು ಅನಿತಾ, ನಮ್ಮ ಅಣ್ಣ ಒಂದ್ ಲೈಫಲ್ಲಿ ಯಾರಿಗೂ ಕೆಟ್ಟದನ್ ಬಯಸ್ದವನಲ್ಲ. ಆದ್ರೆ ನನಗ್ ಕೆಟ್ಟದ್ ಮಾಡಿದಾನಲ್ಲೇ, ನನ್ ಜೀವನದಲ್ಲಿ ಆಟ ಆಡ್ಬಿಟ್ನಲ್ಲ. ಇಲ್ಲ, ಅವನಿಂದ ನಿನಗ್ ಕೆಟ್ಟದಾಗಿಲ್ಲ, ಅವನಿಂದ ನಿನಗ್ ಒಳ್ಳೇದೇ ಆಗಿದೆ. ಅವನಿನ್ ಲೈಫಾಗ ಬರೋಕ್ಕೂ ಮುಂಚೆ ನೀನ್ ಯಾವ ಸ್ಥಿತಿಲಿದ್ದೆ, ಇವಾಗ ಹೇಗಿದ್ಯಾ ಯೋಚನೆ ಮಾಡು. ಅವತ್ತು ನಾನು ನೆಮ್ಮದಿ ಆಗಿದ್ದೆ, ಇವತ್ ನಾನು ನೆಮ್ಮದಿ ಕಳ್ಕೊಂಡಿದೀನಿ. ಇದಕ್ಕೆಲ್ಲ ಕಾರಣ ನೀನೇ ಅನಿತಾ. ಇದನ್ನೆಲ್ಲ ನೀನೇ ನಿನ್ ಕೈಯಾರೆ ಮಾಡ್ಕೊಂಡಿರೋದು. ಮತ್ತೆ ನನ್ನನ್ನೇ ಬ್ಲೇಮ್ ಮಾಡ್ತಾ ಇದ್ಯಾ? ನನಗ ಅಗತ್ಯ ಇಲ್ಲ ಅನಿತಾ. ನಾನ್ ನಿನ್ನ ಬ್ಲೇಮ್ ಮಾಡಿ ನನ್ಗೇನು ಆಗ್ಬೇಕಾಗಿಲ್ಲ. ಪ್ಲೀಸ್, ಇನ್ಮೇಲಾದ್ರೂ ನಮ್ಮ ಅಣ್ಣನ ನೆಮ್ಮದಿಯಾಗಿರೋದಕ್ ಬಿಟ್ಬಿಡು. ಯಾಕಂದ್ರೆ ಅವನ್ ಇಲ್ಲಿವರೆಗೂ ಅವನ ಜೀವನದಲ್ಲಿ ಸಂತೋಷ ಖುಷಿ ಅನ್ನೋದೇ ನೋಡಿಲ್ಲ. ಅವನ್ ಮನ್ಸಾರೆ ನನ್ಗಿದ್ ಬೇಕು ಅಂತ ಇಲ್ಲಿವರೆಗೂ ಯಾವ್ದನ್ನು ಬಯಸಿಲ್ಲ. ಇವಾಗ ಅವನು ಜಾನ್ಸಿ ಅತ್ಗೆನ ಮನಸ್ಫೂರ್ತಿಯಾಗಿ ಪ್ರೀತಿ ಮಾಡ್ತಿದ್ದಾನೆ. ಅವ್ರ ಜೊತೆನೆ ಬದುಕ್ಬೇಕಂತ ಆಸೆ ಪಡ್ತಿದ್ದಾನೆ. ಅವ್ರಿಬ್ರನ್ನ ನೆಮ್ಮದಿಯಾಗಿರೋದಕ್ ಬಿಟ್ಬಿಡು ಅನಿತಾ. ಅಂದ್ರೆ ಅವ್ನ್ ನನ್ ಜೊತೆ ಇದ್ರೆ ನೆಮ್ಮದಿಯಾಗಿರಲ್ಲ ಅಂತ ಹೇಳ್ತಾ ಇದ್ಯಾ? ಅದೆಲ್ಲ ಮುಗ್ದೋದ್ ಅಧ್ಯಾಯ ಅನಿತಾ. ಇಲ್ಲ, ಶುರುವಾಗ್ಬೇಕಾಗಿದ್ನ ಮುಗ್ಸಿದ್ದು ನಿಮ್ಮ ಅಣ್ಣ. ನನ್ ನೆಮ್ಮದಿ ಕಿತ್ಕೊಂಡವ್ನ ಹೇಗೆ ಸುಮ್ನೆ ಬಿಡ್ಲಿ? ಬಿಡಲ್ಲ ಕಣೆ. ಅವನ ಲೈಫ್ ಅಲ್ಲಿ ನೆಮ್ಮದಿಯಾಗಿರೋಕೆ ನಾನು ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಬೇಡ ಅನಿತಾ, ನಿನ್ ಕೈಯಾರ ನಿನ್ ನೆಮ್ಮದಿನ ನೀನೇ ಹಾಳು ಮಾಡ್ಕೋತಿದ್ಯಾ. ಇಲ್ಲ ಕಣೆ, ನೀನ್ ನೆಮ್ಮದಿಯಾಗಿ ನಮ್ಮ ಅಣ್ಣನ ಜೊತೆ ಸಂಸಾರ ಶುರು ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಆದ್ರೆ ನೀನೇ ನನ್ನ ಮಾತು ಕೇಳ್ತಾ ಇಲ್ವಲ್ಲ. ಏನ್ ಮಾಡ್ಬೇಕು ಅಂತ ಹೇಳು ಅನಿತಾ. ಅವನ್ ನೆಮ್ಮದಿನ ಹಾಳು ಮಾಡು. ಅವನ್ ಹೆಜ್ಜೆ ಹೆಜ್ಜೆಗೂ ನೋವು ಅನ್ಭವಿಸ್ಬೇಕು. ಹಾಗ್ ಮಾಡೋಕೆ ನೀನ್ ನನಗ್ ಸಹಾಯ ಮಾಡು. ಆಗ ನೀನ್ ಬಯಸಿದ್ದೆಲ್ಲ ಸಿಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಅದಕ್ಕೋಸ್ಕರ ನಾನ್ ನಮ್ಮ ಅಣ್ಣನ ಅವನ್ ಸಂತೋಷದ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ. ಮೊದ್ಲೇಗಿದ್ದೆ ನೀನು ನಾನ್ ಚೆನ್ನಾಗಿದ್ರೆ ಸಾಕು ಅಂತ ಯೋಚನೆ ಮಾಡ್ತಿದ್ದಲ್ಲ, ಆ ತರ ಸ್ವಾರ್ಥಿಯಾಗಿ ಯೋಚನೆ ಮಾಡು. ಅವಾಗ ನೆಮ್ಮದಿಯಾಗಿರ್ತೀಯ. ನೀನು ನನ್ ಜೊತೆ ಕೈ ಜೋಡ್ಸು, ಅವಾಗ ನೀನು ನಮ್ಮ ಅಣ್ಣನ ಜೊತೆ ಸುಖವಾಗಿರಾಗ ನಾನ್ ಮಾಡ್ತೀನಿ. ನಾವಿಬ್ರು ಸೇರಿ ಅವನಿಗೆ ನರ್ಕ ತೋರ್ಸೋಣ. ಇಂಥ ಅವಕಾಶ ಮತ್ತೆ ಸಿಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ತಗೋ. ಈ ದುಡ್ಡು ನನ್ ತಂಗಿ ಫೀಸ್ ಕಟ್ಟಕ್ಕೆ ಅಂತ ಇಟ್ಕೊಂಡಿದ್ದೆ. ಅದು ಸಾಲ ಮಾಡಿರೋ ದುಡ್ಡು. ನೀವಿಬ್ರು ಜೋಡಿ ಅಲ್ವಾ? ತಗೊಳ್ಳಿ ಮೇಡಮ್. ಇವಾಗ ಅವ್ನು ನಿಮ್ ಹಿಂದೆ ಬಿದ್ದು ನಿಮ್ಮನ್ ಮರಳ್ ಮಾಡಿ ಬುಟ್ಟಿಗೆ ಹಾಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾನೆ ಅಲ್ವಾ? ಅದಕ್ ಭಯ ಆಗ್ತಿದೆ. ಒಟ್ನಲ್ಲಿ ನಮ್ಮನ್ನ ಹೋಲ್ಸ್ಕೊಳ್ಳೋದಕ್ಕೆ ಅವನಿಗೆ ಹೇಗ್ ಬೇಕೋ ಹಾಗೆ ಕತೆ ಕಟ್ಟಿ ಆಮೇಲೆ ಏನು ಗೊತ್ತೇ ಇಲ್ಲ ಅನ್ನೋ ತರ ಇದ್ಬಿಡ್ತಾನೆ. ಈ ರಾಘವೇಂದ್ರ ಒಳ್ಳೆಯವನ ಕೆಟ್ಟವನ ನನಗ್ ಅರ್ಥನೇ ಆಗ್ತಿಲ್ವಲ್ಲ. ಒಂದ್ ಕಡೆ ನೋಡಿದ್ರೆ ಹುಡುಗಿಯನ್ನ ದ್ವೇಷ ಮಾಡ್ತೀನಿ ಅಂತಾನೆ, ಇನ್ನೊಂದ್ ಕಡೆ ಚಾನ್ಸ್ ಸಿಕ್ಕಿದ್ರೆ ಸಾಕು ಫ್ಲರ್ಟ್ ಮಾಡೋದಕ್ಕೆ ನೋಡ್ತಾನೆ. ಕೆಲವೊಂದ್ಸಲ ಈ ಎಮೋಷನ್ ಸೆಂಟಿಮೆಂಟ್ಸ್ ಏನು ಇಲ್ದೇ ಇರೋ ಒಂಥರ ಮಾತಾಡ್ತಾನೆ. ಮತ್ತೊಂದ್ ಕಡೆ ತಂಗಿನ ಓದಿಸ್ಬೇಕು ಅಂತ ಒತ್ತಾಡ್ತಾನೆ. ಇವನನ್ನ ಅರ್ಥನೇ ಮಾಡ್ಕೊಳ್ಳೋದಕ್ ಆಗ್ತಿಲ್ವಲ್ಲ. ಈ ಕಡೆ ತಾತ ನೋಡಿದ್ರೆ ಇವನ್ ಬಗ್ಗೆ ಯಾವಾಗ ಪಾಸಿಟಿವ್ ಮಾತಾಡ್ತಾರೆ. ಈ ರಾಯ್ ಯಾವಾಗ ಅವನ್ಗೆ ಸಪೋರ್ಟಿವ್ ಆಗಿರ್ತಾನೆ. ಅಂತ ಒಳ್ಳೆ ಗುಣನಲ್ಲಿ ಏನಿದೆ? ಬಟ್ ನಾನು ಅವನಲ್ಲಿ ನೋಡಿರೋದೆಲ್ಲ ಬರೀ ನೆಗೆಟಿವ್. ಆದ್ರೂ ಆಕ್ಸಿಡೆಂಟ್ ಆಗಿ ಕಣ್ಣು ಬಿಟ್ಟಾಗ್ಲಿಂದನು ನನ್ ಕಣ್ ಮುಂದೆನೆ ಇದ್ದಾನೆ, ಅದು ಬೇರೆ ಬೇರೆ ಅವತಾರದಲ್ಲಿ. ಎಷ್ಟು ಟ್ರೈ ಮಾಡಿದ್ರು ಇವನ್ ಕ್ಯಾರೆಕ್ಟರೇ ಅರ್ಥ ಮಾಡ್ಕೊಳ್ಳೋದಕ್ ಆಗ್ತಿಲ್ಲ. ಆದ್ರೆ ಇವ್ನ ನನ್ನ ಲೈಫಲ್ಲಿ ಯಾಕೆ ಬಂದಿದ್ದಾನೆ? ಇವನ್ ಇಂಟೆನ್ಷನ್ಸ್ ಒಳ್ಳೇದಾ ಕೆಟ್ಟದಾ ಏನು ಗೊತ್ತಾಗ್ತಿಲ್ಲ. ಅಣ್ಣ, ಅದಕ್ಕೆ ಇವತ್ತಿನಿಂದ ಚೆನ್ನಾಗಿ ಮಾತಾಡ್ಸಿದ್ರು ತಾನೇ? ಅಂದಾಗ ಇವತ್ತು ಆಫೀಸಲ್ಲಿ ಏನೇನಾಯ್ತು? ಹೌದು, ಜಾನ್ಸಿಗೆ ಹಳೇದೆಲ್ಲ ಸ್ವಲ್ಪ ನೆನಪು ಬರ್ತಾ ಇದೆಯಾ? ಎಲ್ರು ಈಗ ಒಟ್ಟೊಟ್ಟಿಗೆ ಪ್ರಶ್ನೆ ಕೇಳ್ತಿದ್ರೆ ನಾನು ಯಾವ ಪ್ರಶ್ನೆಗೆ ಅಂತ ಉತ್ತರ ಕೊಡ್ಲಿ? ಆಯ್ತಪ್ಪ, ನಾವು ಏನು ಕೇಳಕ್ ಹೋಗಲ್ಲ. ಇನ್ಮೇಲೆ ನೀನೇ ಎಲ್ಲ ಹೇಳ್ಬಿಡು. ನಿಜ ಹೇಳ್ಬೇಕು ಅಂದ್ರೆ ಮೇಡಮ್ ನಂದಾರಿನೇ ಕಾಯ್ತಾ ಇರ್ತಾರೆ. ನಾನು 2 ನಿಮಿಷ ತಡ ಮಾಡಂಗಿಲ್ಲ. ಮೇಡಮ್ ಫುಲ್ ಕೆಂಡ ಮಂಡಲ.
ಇಂದ ಆಫೀಸಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಯಾಕೆ ಲೇಟು ಅಂತ ಹೆಂಡತಿಯರು ಕೇಳೋ ಕಾಲ ಇದು. ನೀನು ಹೆಂಡತಿ ಜೊತೆಲೇ ಕೆಲಸ ಮಾಡ್ತಾ ಇದೀಯ, ಅವಳು ಕೇಳೋ ಸ್ಥಾನದಲ್ಲಿದ್ದಾಳೆ. ನೋಡಪ್ಪ ಎಂತ ಅವಸ್ಥೆ ಅಂತೇಳಿ. ಅದ್ ಬಿಡು ರಘು, ನೀನ್ ಝಾನ್ಸಿ ಜೊತೆ ಹಳೆ ವಿಷಯಗಳನ್ನೇನಾದ್ರೂ ಮಾತಾಡ್ದ್ಯಾ? ಅವಳಿಗೆ ಸತ್ಯ ಹೇಳೋ ಪ್ರಯತ್ನ ಮಾಡ್ದ್ಯಾ? ಚಿಕ್ಕಮ್ಮ, ಹಾಗೆ ಹೇಳೋದಾಗಿದ್ರೆ ನನಗೆ ಇಷ್ಟೊಂದು ದಿವಸ ಬೇಕಾಗಿತ್ತ. ಇವಾಗ ಅವರು ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಆದ್ರೆ ಅವ್ರ ನಿಜವಾದ ವ್ಯಕ್ತಿತ್ವದಿಂದ ನನಗೆ ಹೆಲ್ಪ್ ಮಾಡಿದ್ರು. ಇವಾಗೇನ್ ಹೆಲ್ಪ್ ಮಾಡಿದ್ರು ಅಣ್ಣ? ಸಂಗೀತ, ನೀನ್ ಕಾಲೇಜ್ ಫೀಸ್ ಕಟ್ಟಕ್ಕಾಗ್ದೆ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಂಡು ಒತ್ತಾಡ್ತಿದ್ದೆ. ಅವ್ರಿಗೆ ಗೊತ್ತಿಲ್ಲದೆ ನನಗೆ ಹೆಲ್ಪ್ ಮಾಡಿದ್ರು ಗೊತ್ತಾ? ಹೇಗೋ ಬಿಡಪ್ಪ, ಆವತ್ತು ಲಕ್ಕಿ ಡ್ರಾ ದುಡ್ಡು ಬಂತು, ಅದ್ರಿಂದ ಸಂಗೀತನ್ನ ಕಾಲೇಜಿಗೆ ಸೇರ್ಸೋ ಹಾಗಾಯ್ತು. ಇವತ್ತು ಝಾನ್ಸಿ ಮೂಲಕ ಫೀಸ್ ಕಟ್ಟೋದಕ್ಕೆ ಆಯ್ತು. ಲಕ್ಕಿ ಡ್ರಾ ಮೂಲಕ ದುಡ್ಡು ಬಂತು ಅಂತ ನೀವೆಲ್ಲರೂ ತಪ್ಪು ತಿಳ್ಕೊಂಡಿದ್ದೀರಾ. ಸಂಗೀತನ್ ಕಾಲೇಜ್ ಫೀಸ್ ದುಡ್ಡು ಕಟ್ಟೋದಕ್ಕೆ ಅವತ್ತು ಕೊಟ್ಟಿದ್ದು ಝಾನ್ಸಿ ಮೇಡಮ್. ಏನ್ ಹೇಳ್ತಾ ಇದೀಯೋ? ಹೌದು ದೊಡ್ಡಪ್ಪ, ಝಾನ್ಸಿ ಮೇಡಮ್ ದುಡ್ಡು ಕೊಡಕ್ ಬಂದಾಗ ನೀವ್ ಯಾರು ತಗೊಳ್ಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಂಗೀತನ ಆಸೆ ಈಡೇರಿಸ್ಬೇಕು ಅಂತ ಝಾನ್ಸಿ ಮೇಡಮ್ ಈ ರೀತಿ ಪ್ಲಾನ್ ಮಾಡಿದ್ರು. ನೋಡಿದ್ರ ಅವಳು ದೊಡ್ಡ ಗುಣನ? ಅಷ್ಟೆಲ್ಲ ಮಾಡಿದ್ರು ಒಂದು ದಿನಾನು ಅವಳು ಹೇಳ್ಕೊಳ್ಳಿಲ್ಲ ಅದನ್ನೆಲ್ಲ. ನಿಜವಾಗ್ಲೂ ನಾವೆಲ್ಲ ಅವಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡ್ಲಿಲ್ಲ. ಅಣ್ಣ, ಅದಕ್ಕೆ ನನ್ನ ಆಸೆ ಪೂರ್ತಿ ಆಗೋಕ್ ಸಪೋರ್ಟ್ ಮಾಡಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡು. ಸದ್ಯಕ್ಕೆ ಇವಾಗ ಅವ್ರ ಹತ್ರ ಎಮೋಷನ್ಸ್ಗೆ ಫೀಲಿಂಗ್ಸ್ಗೆಲ್ಲ ಜಾಗನೇ ಇಲ್ಲ. ಅವ್ರಿಗೇನೇ ಹೇಳದಿದ್ರು ನೆನಪು ಬರೋ ತನಕ ಕಾಯ್ಬೇಕಷ್ಟೆ. ಕಾಯೋಣಪ್ಪ, ಅದ್ರಲ್ಲಿ ಏನು ಬೇಜಾರಿಲ್ಲ. ಆದ್ರೆ ಅವಳೇನೋ ಬರೀ ತುಂಡು ತುಂಡು ಬಟ್ಟೆ ಹಾಕ್ತಾಳೆ ಅಂತ ಹೇಳ್ತೀಯಲ್ಲ, ಅದು ಸ್ವಲ್ಪ ಯೋಚನೆ ಮಾಡೋ ವಿಚಾರ. ದೊಡ್ಡಪ್ಪ, ನಿಜ ಹೇಳ್ಬೇಕು ಅಂದ್ರೆ ಅವ್ರ ಆ ಬಟ್ಟೆಲೆ ಸಕ್ಕದಾಗಿ ಕಾಣಿಸ್ತಾರೆ. ಅಜ್ಜಿ, ಅದಕ್ಕೆ ಏನಾದ್ರೂ ಅದೇ ಬಟ್ಟೆನಲ್ಲಿ ಈ ಮನೆಗ್ ಬರ್ತೀನಿ ಅಂದ್ರೆ? ಛೇ, ನನ್ಗದೆಲ್ಲ ಇಷ್ಟ ಆಗೋದಿಲ್ಲ. ಅವಳು ಸೀರೆ ಉಟ್ಕೊಂಡೆ ಮನೆಗ್ ಬರ್ಬೇಕು. ಅಲ್ಲ ಅಜ್ಜಿ, ಅವರು ಅಲ್ವೋ, ನಮ್ಮನೆ ಶಾಸ್ತ್ರ ಸಂಪ್ರದಾಯ ನಿನಗೂ ಗೊತ್ತಲ್ವಾ? ಬದಲಾಯಿಸ್ಕೊಂಡ್ರೆ ಆಯ್ತು ಬಿಡು. ಅವಳು ಈ ಮನೆಗ್ ಬಂದ್ಮೇಲೆ ಬದಲಾಯಿಸಿದ್ರಾಯ್ತು ಬಿಡು. ಬದಲಾಯಿಸ್ರೆ ಆಯ್ತು ಅಂತ ಹೇಳಿದ್ದು ಝಾನ್ಸಿನಲ್ಲ, ನಿನ್ನ ಮನಸ್ಸನ್ನ. ಏಯ್, ಏನೋ ಹೇಳ್ತಾ ಇದೀಯಾ? ಹೌದಮ್ಮ, ಮೊದ್ಲು ಝಾನ್ಸಿ ನಮಗೋಸ್ಕರ ಬದಲಾಗಿ ಬಂದ್ಲು, ಈಗ ನಾವು ಅವಳಿಗೋಸ್ಕರ ಚೇಂಜ್ ಆಗೋಣ. ಝಾನ್ಸಿ ಹೇಗಿದ್ದಾಳೋ ಹಾಗೆ ಅವಳನ್ನ ಒಪ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದಕ್ಕೆ ನೀನೇನಂತೀಯ? ಆಯ್ತು ಬಿಡು, ನಮ್ ಝಾನ್ಸಿಗೋಸ್ಕರ ಅಷ್ಟು ಅನುಸರಿಸ್ಕೊಳಕ್ ಆಗೋದಿಲ್ವೇನಾ? ಅತ್ತೆ, ನೀವು ಈ ಮಾತು ಹೇಳ್ತಾ ಇದ್ದೀರಾ? ಹೌದು ಕಣೆ, ನಾನೇ ಹೇಳ್ತಾ ಇರೋದು. ಅವಳು ನಮ್ಮನೆ ಸೊಸೆ, ಮನಸ್ಸು ಮೆಚ್ಚಿದ ಸೊಸೆ. ವಾವ್, ಸೂಪರ್ ಅಜ್ಜಿ ನೀವು. ಅಣ್ಣ, ಮತ್ತೇನಾಯ್ತು ಹೇಳು. ಸಂಗೀತ, ಇವತ್ತೊಂದು ಕತೆ ಆಯ್ತು. ನಾವು ರೆಗ್ಯುಲರ್ ಆಗಿ ಎಳ್ನೀರು ಕುಡಿಯಕ್ಕೆ ಒಂದು ಸ್ಪಾಟ್ಗೆ ಹೋಗ್ತಿದ್ವಿ. ಇವತ್ತು ಮೇಡಮ್ ಗೊತ್ತಿಲ್ದೇನೆ ಅದೇ ಸ್ಪಾಟಕ್ಕೆ ನಿಲ್ಸಕ್ ಹೇಳಿದ್ರು. ಒಂದು ನಿಮಿಷ, ಫೋನ್ ಬರ್ತಿದೆ, ಮಾತಾಡ್ಕೊಂಡ್ ಬರ್ತೀನಿ. ಹೇಳ್ ಪಲ್ಲವಿ. ಅಣ್ಣ, ಹೇಗಿದ್ಯಾ? ನಾನ್ ಸೂಪರ್ ಆಗಿದ್ದೀನಿ, ನೀನ್ ಚೆನ್ನಾಗಿದೆ ತಾನೆ? ಪಲ್ಲವಿ, ನಿನ್ನನ್ನ ಕೇಳ್ತಾ ಇರೋದು. ಅಣ್ಣ, ನನ್ಗೇನು, ನಾನು ತುಂಬಾ ಚೆನ್ನಾಗಿದ್ದೀನಿ. ಬೇರೆ ಏನು ತೊಂದ್ರೆ ಇಲ್ಲ ತಾನೆ? ನಿನ್ನಂತ ಅಣ್ಣ ಇರ್ಬೇಕಾದ್ರೆ ನನ್ಗೇನ್ ತೊಂದ್ರೆ ಇರುತ್ತೆ? ಏನಾಯ್ತು ಪಲ್ಲವಿ? ಯಾಕೆ ವಾಯ್ಸ್ ಒಂಥರ ಇದೆ? ಅಲ್ಲೇನಾದ್ರೂ? ಅಣ್ಣ, ನಿನ್ ಜೊತೆ ಮಾತಾಡ್ಬೇಕಿತ್ತು. ನಾನು ಇವಾಗ್ಲೇ ನಿಮ್ ಮನೆಗೆ ಬರ್ಲಾ? ಮನೆಗ್ ಬೇಡ ಅಣ್ಣ, ನಾಳೆ ಗಾಂಧಿ ಪಾರ್ಕ್ ಹತ್ರ ಸಿಗ್ತೀನಿ. ನಾನು ಖಂಡಿತ ಬರ್ತೀನಿ ಪಲ್ಲವಿ, ನಾನು ನಿನ್ಗೋಸ್ಕರನೇ ಕಾಯ್ತಾ ಇರ್ತೀನಿ. ಸರಿ ಅಣ್ಣ.